ಏನು ಹೇಳೋದು? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಶ್ರೇಯ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು. ಹಾಯ್ ಹಾಯ್ ಹಾಯ್. ಈಗ ಪ್ಲಾನಿಂಗ್ ಏನಿದೆ ನಮ್ದು ಇವಾಗ? ನನ್ನ ಫ್ಯಾನ್ಸ್ ತುಂಬಾ ಜನ. ಮತ್ತೆ ಎಲ್ಲ ಹೇಗಿದ್ದೀರಾ? ಹಾಯ್ ಗಾಯ್, ನಿಸರ್ಗ ಭಾರ್ಗವಿ. ಆಂಟಿ ಕಮ್ ವಿ ಗೋ. ಯೂಟ್ಯೂಬ್ ಅಲ್ಲಿ ಬರಲ್ಲ, ದೆವ್ವನ್ನೇ ರಿಯಲ್ ಆಗಿ ಕರ್ಸ್ ನಿಲ್ಲಿಸ್. ಕಮೆಂಟ್ ಮಾಡಿ. ಹಾಯ್ ಜನರೇ, ಇದು ಕಾಲಿಫ್ಲವರಾ? ಇವ್ರು ಟ್ರೋಲ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಿಸರ್ಗ ಮಾತಾಡ್ತಾರೆ. ಒಂಚೂರು ವಿಡಿಯೋ ವೈರಲ್ ಆಗ್ತೈತೆ ಅದಕ್ಕೆ. ಸೊ ಇವತ್ತು ನನ್ನ ಜೊತೆ ನಮ್ಮ ಶ್ರೇಯ ಅವರು ಇದ್ದಾರೆ. ನಮ್ಮ ಶ್ರೇಯ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನ್ ಶ್ರೇಯ ಸಮಾಚಾರ? ಹಾಯ್ ಹಾಯ್ ಹಾಯ್. ಈಗ ಪ್ಲಾನಿಂಗ್ ಏನಿದೆ ನಮ್ದು ಇವಾಗ? ಸದ್ಯಕ್ಕೆ ಅವ್ರ ಮನೆ ನುಗ್ಗದೆ ಪ್ಲಾನಿಂಗ್. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಈ ಕಡೆ ಯಾರ ಮನೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಪಾಪ ಪೂಜಕ ನನ್ಗೋಸ್ಕರ ವೈಟಿಂಗ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಪಾಪ ಪೂಜಕ ನನ್ಗೋಸ್ಕರ ವೈಟಿಂಗ್. ನನ್ನ ಫ್ಯಾನ್ಸ್ ತುಂಬಾ ಜನ ಜಾಸ್ತಿ ಆಗ್ಬಿಟ್ಟಿದಾರಪ್ಪ. ಮತ್ತೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಿ, ಏನಾದ್ರು ಮಾತಾಡಿ. ಐ ಆಮ್ ನಿಸರ್ಗ ಭಾರ್ಗವಿ. ಐ ಆಮ್ ನಿಸರ್ಗ ಗೌಡ. ಇವತ್ತು ನಮ್ಮ ಜೊತೆ ನಮ್ಮ ಶ್ರೇಯ ಅವರು ಇದ್ದಾರೆ. ಇದ್ದೀನಿ, ಇಲ್ಲೇ ಇದ್ದೀನಿ. ಇವಾಗ ನಮ್ಮ ಪ್ಲಾನು ಅರಳಿ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಅವ್ರ ಗಾಡಿ ತಗೊಂಬಂದ್ರೆ ಹೋಗ್ತೀವಿ, ಇಲ್ವಾ ಸೀದಾ ಮನೆಗೆ ಬಸ್ ಹತ್ತೀನಿ. ನೋ ಟೆನ್ಷನ್. ನಮ್ಮ ಗಾಡಿ ಹೋಗೋದು, ನಮ್ಮ ಗಾಡಿಗೋಸ್ಕರ ವೇಟಿಂಗ್ ಇರೋದು. ಆಂಟಿ ಕಮ್ ವಿ ಗೋ. ರಿಯಲಿ ನೀವು ಸತ್ತೋಗ್ತೀರಾ ನಾನು ಇಂಗ್ಲಿಷ್ ಕೇಳ್ಬಿಟ್ರೆ. ನಾನು ತುಂಬಾ ಫ್ಲೂಯೆಂಟ್ ಇಂಗ್ಲಿಷಲ್ಲಿ ಮಾತಾಡ್ತೀನಿ. ಏನಂತ ಹೇಳೋದು, ಏನು ಹೇಳಕ್ಕಾಗ್ತಿಲ್ಲ. ಯಾಕಂದ್ರೆ ಇದು ನಾವು ಮಾಡ್ತಿರೋ ವ್ಲಾಗು ಯೂಟ್ಯೂಬಲ್ಲಿ ಬರಲ್ಲ, ಅದು ನನಗೆ ಗೊತ್ತು. ಫ್ರೆಂಡ್ಸ್, ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ, ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ನೋಡಕ್ ಚೆನ್ನಾಗಿದ್ದೀನಲ್ಲ ನಿಸರ್ಗನ್ಗಿನ. ನನ್ ಸಮಾಧಾನಕ್ಕೋಸ್ಕರಕ್ಕಾದ್ರೂ ಕಮೆಂಟ್ ಮಾಡಿ ಫ್ರೆಂಡ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ ಸಮಾಧಾನಕ್ಕೋಸ್ಕರನಾದ್ರೂ ಕಮೆಂಟ್ ಮಾಡಿ ಫ್ರೆಂಡ್. ಡೆಡಿಕೇಶನ್ ಅಂದ್ರೆ ಇದು. ಆದ್ರೂ ಒಂದೊಂದ್ಸತಿ ಬೇಜಾರಾಗುತ್ತೆ ಫ್ರೆಂಡ್ಸ್. ಅವಳ ಮುಖ ನೋಡ್ರೆ, ಅವಳು ನೋಡ್ರೆ ಅಷ್ಟು ಕಲರ್ ಆಗಿ, ಎಷ್ಟು ಚೆನ್ನಾಗಿ, ಎಷ್ಟು ಗ್ಲೋ ಆಗಿದ್ದಾಳೆ. ನಾವು ಅಂತೂ ಡಿಮ್ಮಾಗಿ ಕೂತ್ಕೊಂಡಿದೀವಿ. ಯಾರಿಗ್ ಬೇಕು ನೋಡಿ ಫ್ರೆಂಡ್ಸ್, ಇನ್ನೂ ಉತ್ಸವಕ್ಕೆ ಬಂದವಳೆ, ಹತ್ರಕ್ಕೆ ಬರೇ ಬರ್ತಾವಳೆ ಫ್ರೆಂಡ್ಸ್. ಏನ್ ಮಾಡೋದು ನಾನು? ಚೆನ್ನಾಗಿದ್ದೀನಲ್ಲ, ಕಮೆಂಟ್ ಮಾಡಿ. ಚಿಕ್ಕ ವಯಸ್ಸಲ್ಲಿ ಕಿಯಾ ಕಿಯಾ ಅಂತ ಹತ್ಕೊಂಡು ಓಡಾಡ್ತಿದ್ದ ಶಾಲಾ ಬಾಲಿಕೆನೋ ಈ ಶಿಲಾ ಬಾಲಿಕೆ. ಸೊ ಈಗ ನಮ್ಮಮ್ಮ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ಗಾಡಿ ತಗೊಂಡು ಹರಿಣಿ ಮನೆಗೆ ಹೋಗ್ತೀವಿ. ಅಲ್ಲಿ ಮಾತಾಡೋಣ ಬನ್ನಿ, ಡಿಸ್ಕಷನ್ ಮಾಡೋಣ. ನಮ್ದು ನಿಮ್ದು ಏನಾದ್ರು ಇರುತ್ತಲ್ಲ. ಏನ್ ಡಿಸ್ಕಷನ್? ಲೈವ್ ಅಲ್ಲಿ ಬಂದಿದ್ರೆ ಹೇಳ್ಬೋದಿತ್ತು, ನೀವು ಮೆಸೇಜ್ ಹಾಕ್ತಿದ್ರೆ ಅದಕ್ಕೆ ರಿಪ್ಲೈ ಮಾಡ್ಬೋದಿತ್ತು. ಇಲ್ಲಿ ಓದ್ಲಾ 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 ಇಲ್ಲಿ ಯಾರು ಇಲ್ಲ ಅಲ್ಲ ಫ್ರೆಂಡ್ಸ್. ಇವಳೇನೋ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೊಂಡಿಲ್ಲ ಅಂದ್ರೆ ಯೂಟ್ಯೂಬ್ ಆಯ್ತೆ. ಆನಲ್ಲಿ ಇದೆ ಫ್ರೆಂಡ್ಸ್, ಕೇಳಿಸ್ತಿದ್ಯಾ ನಿಮಗೆ ವಾಯ್ಸು? ಕೇಳಿಸ್ತಿದ್ರೆ ಆನಲ್ಲಿ ಇದೆ ಅಂತ, ಕೇಳಿಸ್ತಿಲ್ವಾ? ಆನಲ್ಲಿ ಇಲ್ಲ ಅಂತ ಅಷ್ಟೇ. ಅಯ್ಯೋ, ಅವಳು ಹೆಂಗ್ ಗೊತ್ತಾ ಫ್ರೆಂಡ್ಸ್, ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೂಡ ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಅಯ್ಯೋ, ಸೌಂಡೇ ಅದು ಸೌಂಡ್ ಸ್ವಲ್ಪ ಮ್ಯೂಟ್ ಆಗ್ಬಿಟ್ಟು ಕಟ್ ಆಗ್ಬಿಟ್ಟಿದೆ. ಮೈಕ್ ಆಫ್ ಆಗಿರೋದು ನಮಗೆ ಗೊತ್ತೇ ಆಗಿಲ್ಲ.
ಸೊ ಅದನ್ನ ಬ್ಯಾಕ್ಗ್ರೌಂಡ್ ವಾಯ್ಸ್ ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತಲ್ಲಿ ಎಂಟರ್ಟೈನ್ಮೆಂಟು. ಸೊ ಅದು ಮೈಕ್ ಇದು ಹಾಳಾಗ್ಬಿಟ್ಟಿದ್ರಿಂದ ಹೋಗ್ಬಿಟ್ಟು ಇದೇ ತರ ಫ್ರೆಂಡ್ಸ್ ಬರ್ರಿ ಇವಳು ಗೋಳೆ ಮೇಲೆ ಇದೆ ಇವೆಲ್ಲ ಬೇಕಾ ಫ್ರೆಂಡ್ಸ್? ಸುಮ್ಮನೆ ಅವಳು ಪಿಕ್ಕಿ ಮಾಡ್ತಾಳಲ್ಲ, ಸಾರಿ ಕೀರ್ತಿ, ಕಿಪ್ಪಿ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಅಯ್ಯಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಕೀರ್ತಿ ಮಾಡ್ತಾರಲ್ಲ, ಆಯ್ ಜನರೇ. ಯಾಕೆ ಜನರೇ? ನಾನು ದಾವಣಗೆರೆಗೆ ಬರ್ತೀನಿ. ಅಲ್ಲ ಟ್ರೋಲ್ ಎಲ್ಲ ಮಾಡ್ತಿಲ್ಲ ಫ್ರೆಂಡ್ಸ್, ಅವರು ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತಿದ್ದಾರೆ. ಅವ್ರವ್ರ ಇಷ್ಟ ಬಂದಂಗ ಅವ್ರು ರೀಲ್ಸ್ ಮಾಡ್ತಿದ್ದಾರೆ. ಆ ತರ ಎಲ್ಲ ಟ್ರೋಲ್ ಮಾಡೋದು ತಪ್ಪು. ಅವ್ರು ಹಂಗೇನ್ ಬಿಕ್ನಿ ಹಾಕೊಂಡ್ ಹೋಗ್ಬಿಟ್ಟು ರೀಲ್ಸ್ ಮಾಡಿದಾರ? ಇಲ್ಲ, ಅವ್ರ ತಕ್ಕನಾಗೆ ಅವ್ರು. ಸರ್ಚ್ ಬೇರೆ ಮಾಡ್ತಾ ಇದ್ದಾಳೆ ಫ್ರೆಂಡ್. ವೆರಿ ಟೇಸ್ಟಿ, ಹೇಳೋದಕ್ಕಾಗ್ತಿಲ್ಲ. ಎಲೆ ತಿಂತಾ ಇದ್ರೆ ಅವಳು ಎಷ್ಟು ಸವಿತಾ ಇದ್ದಾಳೆ ಅಂದ್ರೆ ಫ್ರೆಂಡ್ಸ್, ಅದು ಕಾಲಿಫ್ಲವರಾ? ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಈಗ ಹೊರಟಿದೀವಿ. ಯಾರ ಮನೆಗೆ? ನೀನ್ ಹೇಳ್ಬೇಕು, ಗಾಡಿ ಹೊಡಿತಿರೋ ಹೇಳ್ಬೇಕು ಯಾರ ಮನೆಗೆ ಹೋಗ್ತಾ ಇದೀವಿ ಅಂತ. ಯಾರ ಮನೆಗೆ? ಇವಾಗ ಸೀದಾ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲಾರ ಮನೆಗೂ ಹೋಗ್ತಿರೋದು. ಅವ್ರ ಮನೇಲಿ ಒಂದ್ ಸ್ವಲ್ಪ, ಇವ್ರ ಮನೇಲಿ ಒಂದ್ ಸ್ವಲ್ಪ. ಈಗ ಹರಿಣಿ ಮನೆಗೆ ಹೊರಟಿದೀವಿ. ಹೌದು, ಅವ್ರ ತಂಗಿ ಏನೋ 1 ಗಂಟೆಗೆ ಹೋಗ್ತಾಳಂತೆ ಬೆಂಗಳೂರಿಗೆ. ಅದಕ್ಕೆ ಬೆಂಗಳೂರಿಗೆ ಯಾಕೆ ಹೋಗ್ತಾಳೆ? ಅದು ರೀಸನ್ ಬೇಡ, ಅದು ಪರ್ಸನಲ್ ಅಂತ. ಬರ್ತದೆ ಲೈಫ್ ಸಾಲದು, ಟೈಮ್ ಪಾಸಿಗೆ ಸೀದಾ ಮಲ್ಕೊಂಡ್ರು ಸೊಂಟ ನೋಯ್ತದೆ. 20 ಹಿಂಗ್ಯಾಕಾಯ್ತದೆ? ಕಾರು ಇದ್ದ ಮುಂದೆ, ಕಾರು ಅಲ್ಲ ಫ್ರೆಂಡ್, ಬ್ಲಾಗ್ ಮಾಡ್ಕೊಂಡ್ ಗಾಡಿ ಓಡಿಸ್ತೀನಿ ಅಂತ ಎಲ್ಲರೂ ಗುಂಡ್ಗಿಂಡಿ ಇಳಿಸ್ಬಿಟ್ರೆ ಲೈಕ್ ಎಂಜಾಯ್ ದಿಸ್ ಫೀಲ್. ಹುಡುಗರ ಜೊತೆ ಹೋಗ್ಬೇಕಾಗಿತ್ತು, ನಮ್ಗೆ ಅದೃಷ್ಟ ಇಲ್ಲ. ಹುಡುಗಿರು ಹೋಗ್ತಾ ಇದೀವಿ. ರಾಮ ಓದ್ಲಾ ಹಿತವಚನ. ಫೋನ್ಗಿನ್ ಎಲ್ಲಿ ಬಿಟ್ಬಿಡ್ತೀನಿ ಅಂತ. ಸೊ ದಟ್ಸ್ ಲೈಕ್ ನಾನು ಇಂಗ್ಲಿಷ್ ಚೆನ್ನಾಗಿ ಬರಲ್ಲ. ಫ್ಲೂಯೆಂಟ್ ಇಂಗ್ಲಿಷ್ ನಿಸರ್ಗ ಅವ್ರು ಮಾತಾಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ನಾವು ಅರಿವಿ ಮನೆಗೆ ರೀಚ್ ಆಗ್ತಾ ಇದೀವಿ. ಇನ್ನು ಸ್ವಲ್ಪ ದೂರ ಅಷ್ಟೇ ರೀಚ್ ಆಗ್ಬಿಡ್ತೀವಿ. ಚೆನ್ನಾಗಿತ್ತು ಒಂಥರ ಫೀಲ್. ಇವ್ರ ಜೊತೆ ಹಿಂದೆ ಗಾಡಿಲಿ ಕುತ್ಕೊಂಡ್ ಬಂದು ಕುಗ್ಸಿ ಎತ್ಕಾಕಿ ಹೊಟ್ಟೆ ಎಲ್ಲ ನೋವು ಬರೋಷ್ಟು ಕುಗ್ಸೋಳೆ. ಸೊಂಟ ಎಲ್ಲ ನೋವ್ತೈತೆ. ನಾನ್ ಬೇರೆ ಬಾರಿ ಉದ್ದ ಇದ್ದೀನಿ ಫ್ರೆಂಡ್ಸ್, ಸೊ ಅದ್ರಿಂದ ಗೊತ್ತಲ್ಲ. ನೋಡಿ ಫ್ರೆಂಡ್ಸ್, 20 ರೂಪಾಯಿ ಹತ್ಸಕ್ಕಾಗಿಲ್ಲ. ಹರಿಣಿ ಮನೆ ಬಂತು. ವಿ ಆರ್ ಎಕ್ಸೈಟೆಡ್. ಅವ್ರ ಮನೆ ನಾಯಿಗೆ ಇದ್ಬಿಟ್ರೆ ಬಾರಿ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ ನಾಯಿ ಕಣೆ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ನಾಯಿ ಅಣ್ಣ ಇದೆ ನಾ ಹರಿಣಿ ಮನೆ. ನಾನು ಬೇಕು. ನಾನು ನಾಯಿ. ವಾಯ್ಸ್ ರೆಕಾರ್ಡ್ ಕೊಡೆ. ಇಲ್ಲ ಐತೇನೆ. ಎಲ್ಲ ಊಟ ಮಾಡ್ತಾವ್ರೆ ಅಂತ. ಯಾವ್ದನ್ನ ನಾಟಕ ಸೇರಿ ಸಕ್ಕದಾಗೈ ಸ್ವಾಮಿ ಕಂಠ ನಿಮ್ದು. ನಿಸರ್ಗನ್ ಬಿಟ್ಟು ಊಟ ಮಾಡ್ತಾವ್ರೆ ಅಂತ ಅವಳು ಹೊಟ್ಟೆ ನೋವು ಬರ್ತೈತೆ. ಊಟ ಅಂತಾನೆ ಇಲ್ಲ. ಹಾಯ್ ರಿಧಿಮಾ, ಹಾಯ್ ಮಾಡು.
ಮಕ್ಳು ಮಾಡಬೇಡಿ ದೊಡ್ಡೋರಾಯ್ತಾರೆ, ದೊಡ್ಡೋರಾಗ್ಬೇಡಿ ಮಕ್ಳು ಬೈತಾರೆ. ಬ್ಯಾರೆ ಏನ್ ಮಾಡದ್ಲ? ದಪ್ಪ ಆದ್ರೆ ಹೊರ್ರೋರು ಬೈತಾರೆ, ಉದ್ದ ಆದ್ರೆ ಹೂಳೋರು ಬೈತಾರೆ. ಡೋಂಟ್ ಡೈಯಾ. ಫಾರಿನ್ ನಲ್ಲಿ ಬ್ಯಾರೆದೆಲ್ಲ ಮೊದಲು, ಪ್ರೀತಿ ಆಮೇಲೆ. ಇಂಡಿಯಾದಲ್ಲಿ ಪ್ರೀತಿ ಗೀತಿ ಮೊದಲು, ಬ್ಯಾರೆದ ಮೇಲೆ. ಒತ್ಲಾ 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 ಬ್ಯಾರೆ ಎಲ್ಲ ನ ಹುಟ್ಲಾ, ಉಕ್ಕಣು ಹೋಗ್ಲಾ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಡ್ರಾಮಾ ತನಿನನ ಓತ್ಲಾ ಹಿತವಚನ. ಇವಾಗ ಹೊಟ್ಟಿದೀವಿ ನಾವು. ಸೇಮ್ ತಿನ್ನ ಮರೊಳಗಿದೀವಿ. ಹೊಟ್ಟಿದೀನಿ ಅಂತವಳೆ. ಏನ್ ಮಾಡುದು ಜನರು? ಬ್ಲಾಗ್ ಮಾಡಿ ಇಲ್ಲಿ ಬೇಗ. ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಅಯ್ಯಯ್ಯೋ ತಡಿ ಹೇಳಿ ಈಗ ಹೊರಟಿದೀವಿ ಗೈಸ್. ನಾಳೆ ನಾಡಲ್ಲಿ ಬಂದು ಇವಳನ್ನ ಮೀಟ್ ಆಗ್ತೀವಿ. ಹೌದು ಖಂಡಿತ. ಅದಿಮ್ಕೊಂಡಿಲ್ಲೇ ಇದ್ರೆ ಸರಿ. ಹಲೋ, ಏನ್ ಮಾಡ್ತಿದ್ಯಣ್ಣ? ಯಜಮಾನ್ರ ಜೊತೆ ಮಾತಾಡ್ತಾಳೆ. ಹಲೋ, ಏನ್ ಮಾಡ್ತಿದ್ಯಣ್ಣ? ಯಾರು ಅಂತ ಗೊತ್ತಾಯ್ತಾ? ರೌಡಿ ಬೇಬಿ ಹೊಸಳ್ಳಿ. ಯಾವ ಹೇಳು? ಯಾರು ಹೇಳು? ಶ್ರೇಯಾ, ನಿನ್ ತಂಗಿ. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ. ಗೊತ್ತಾಯ್ತು ಹೇಳೋ. ಹೆಸರು ಮರ್ತೋಗ್ಬಿಟ್ಟೈತೆ, ಅದಕ್ಕೆ ಹೊಸಳ್ಳಿ ಅಂತ ಹೇಳ್ಬಿಟ್ಟೈತೆ ಅಷ್ಟೇ. ತಿಂಡಿ ಅಣ್ಣ? ಹೌದು ಸರಿ ಅಣ್ಣ, ಆಯ್ತು. ಇಲ್ಲಿ ಒಂದು ನಾಟಕ ಕಚೇರಿಯಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ನಾಡ ಕಚೇರಿಲ್ಲ ಹೋಗಂತೆ. ಗೈಸ್ ಇವಾಗ ಹೊರಟಿದೀವಿ. ಹರಿಣಿ ಅವರೇ ಬರೋದ ನಾವು? ಇಲ್ಲ ಬರ್ಬೇಡಿ, ಇಲ್ಲೇ ಕೂತ್ಕೊಳ್ಳಿ. ಇವ್ರು ನಿಮ್ ಯಜಮಾನ್ರ? ಮತ್ತ ಅವತ್ತೊಬ್ರು ಫೋಟೋ ತೋರಿಸ್ತೀವಿ. ಇದು ರಜೆ ಮಾಡ್ಬಿಡ್ಬೇಕು ಮಗ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿರೋರು ನಿಮ್ ಯಜಮಾನ್ರ? ಹೌದು. ಮತ್ತ ಅವತ್ತೊಬ್ರು ಫೋಟೋ ತೋರಿಸ್ದೆ? ಅವರು ನಾನು ಯಜಮಾನ್ರೆ, ಇಬ್ರು ಒಂದೇ. ಅದು ಫಿಲ್ಟರ್, ಇದು ಫಿಲ್ಟರ್ ಆಗ್ತದೆ. ಎಲ್ಲಿದ್ದೆ ಇಲ್ಲಿ ತನಕ ನಿನ್ಗಿದು ಬೇಕಿತ್ತ ಮಗಳೇ? ನಾನು 25 ಸಲ ಹೊಡೋಣ ಅಂತಾನೆ ನನಗೆ. ಇರ್ರೆ ಮೌನ ಬರೋ ತನಕ, ಆಮೇಲೆ ಹೋಗಿ ಇರ್ರೆ ಹೋಗ್ ಬರ್ತೀವಿ ಕಣಮ್ಮ. ಬಾಯ್ ಚಿನ್ನಮ್ಮ. ಬಾಯ್ ಚಿನ್ನು. ಬ್ಲಾಕ್ ಮಾಡ್ತೀವಿ. ಸರಿ ಆಯ್ತು, ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ. ಸ್ಟೇಟಸ್ ಅಲ್ಲಿ ಉರ್ಸಂಗ್ ಹಾಕ್ಬಿಡ್ತೀವಿ. ಗೈಸ್ ಇವಾಗ ಒಂದು ಪಪ್ಪಿ ಕೊಟ್ಟು ಕೊಟ್ಬಿಡಕ ಗಂಡ ಬೇಜಾರ್ ಮಾಡ್ಕೊತಾನೆ. ಬಾರೆ. ಬಾಯ್ ಚಿನ್ನು. ವಾಟ್ಸಪ್ ಬಿಸಿ ಇದ್ದಾಳೆ ಸ್ವಲ್ಪ, ನಾವೇ ಹೊರಡಿದೀವಿ. ಟೈಮ್ ಆಗುತ್ತೆ. ಬರ್ತೀನಿ ಹೇಳೋ. 12:30 ಕಣೆ. ನಾನು ಅಲ್ಲಿ ಇನ್ನೇನು 1 ಗಂಟೆ. ಬಾಯ್ ಹರಿಣಿ. ನೋಡಕ್ಕೆ ಬ್ಯೂಟಿಫುಲ್ ಕ್ವೀನ್ ಸಂತೂರ್ ಮಮ್ಮಿ. ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ಹಾಯ್ ಗೈಸ್, ಇವಳೇ ಓಡಿಸ್ತಾ ಇರೋದು, ನಾನಲ್ಲ. ಈಗ ಇನ್ನೊಬ್ರು ಮನೆಗೆ ಹೋಗ್ತಾ ಇದೀವಿ. ಫೋನ್ ಮಾಡಿ ಕರೆದಿದ್ದಾರೆ. ಸೊ ಅವ್ರ ಮನ್ಸಿಗೆ ಬೇಜಾರ್ ಮಾಡಬಾರ್ದು ಅಂತ ಇವಾಗ ಹೊರಟಿದೀವಿ. ಈ ತರ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು. ಗಾಡಿ ಓಡಿಸ್ತಾಳೆ ಇವಳೆ. ಮುಂದ್ ಕೂತ್ಕೊಳ್ಳ, ಅದು ದೊಡ್ಡ ಅಕ್ಕ ಕೂತಂಗೆ. ನಾನು ಗಾಡಿಯಿಂದ 1 ಕಿಲೋಮೀಟರ್ ನನ್ ಕೈ ಉದ್ದ ಇರೋದು ಸರಿ ಹೋಯ್ತು ಫ್ರೆಂಡ್ಸ್. ಇಲ್ಲ ಅಂದಿದ್ರೆ ಮುಗ್ದೋಗೋದು. ಹರಿಣಿ ಮನೆಗೆ ಹೋಗಿ ಇವಾಗ ನಾವು ಇನ್ನೊಬ್ರ ಮನೆಗೆ ಹೋಗ್ತಾ ಇದೀವಿ. ಅದ್ ಯಾರ ಮನೆಗೆ ಹೋಗ್ತಾ ಇದೀವಿ ಅಂತ ವ್ಲಾಗ್ ಅಲ್ಲಿ ತೋರಿಸ್ತೀವಿ. ಸೊ ಇವಾಗ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸ್ಟಾಪ್ ಮಾಡ್ಲಾ ಗಾಡಿ? ಯಾಕಡಿಕೆ ಈ ಕಡೆ ಕಣೆ. ನಾನು ನೋಡ್ತೀನಿ ಕೊಡತ್ತ. ಚಪ್ಪು ಚಿಪ್ಪು. ಅದೇ ಕಡೆ ನೀನ್ ಮುಂದ್ ಕುತ್ಕೊಂಡ್ಬಿಟ್ಟು ಹ್ಯಾಂಡಲ್ ಟರ್ನ್ ಮಾಡ್ಕೊಳಕಾಗುತ್ತೆ. ಅಣ್ಣ ಹೆಂಗಿದ್ಯಣ್ಣ? ಹಾಯ್ ಗೈಸ್, ನಾವ್ ಹೇಳಿದ್ವಲ್ಲ ಹೋಗಿ ಮೀಟ್ ಮಾಡ್ತೀವಿ ಅಂತ ಅವ್ರ ಮನೆಗೆ ರೀಚ್ ಆಗ್ತಾ ಇದೀವಿ. ಇನ್ನು ಸ್ವಲ್ಪ ಹೊತ್ತರಲ್ಲಿ ರೀಚ್ ಆಗ್ತೀವಿ.
ಸೊ ಎಕ್ಸೈಟ್ಮೆಂಟ್ ಇರ್ಲಿ ನಿಮ್ಗೂನು. ಅವಳ ರಿಯಾಕ್ಷನ್ ಹೇಗಿರುತ್ತೆ ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ. ಬೈಕೊಂಡೆಲ್ಲ ಕಟ್ ಮಾಡಿದ್ಲು ಫೋನ್ನ. ಬಂದ್ವಿ ರೀಚ್ ಆಗಿ ಇದೆ ಅವ್ರ ಮನೆ. ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಯ್ಯೋ ಸೊ ಇವಾಗ ಪೂಜಾರ್ ಮನೆಗೆ ಬಂದಿದ್ದೀವಿ. ಬನ್ನಿ ಒಳಗೋಣ. ಚಿತ್ತು ಎಲ್ರೂ ಹೇಳ್ಕೊಳ್ಳಿ. ಒತ್ಲ ತೆಗಿಯೋ ಬಾಟ್ಲಿ ಮುಚ್ಚಲ. ಉಕ್ಕಣ ಹಾಕ್ಲಾ. Stop this nonsense, yeah? ಸೊ ಈಗ ಪೂಜಾರ್ ಮನೆಗೆ ಬಂದಿದ್ದೀವಿ. ಪೂಜಾ ನೋಡಿ, ಪೂಜಂಗ್ ಸರ್ಪ್ರೈಸ್. ಶಾಕ್ ಆಗ್ಬಿಟ್ಲು. ನೋಡಿ ಇಲ್ಲಿ ಚೆನ್ನಾಗಿದ್ದಾಳೆ ಅಲ್ವಾ? ಸ್ವಲ್ಪ ಅಷ್ಟೇ ಬಂದಿದೀವಿ ಅಂತ ಹಾಕೋದು. ಇವತ್ತು ಏನ್ ಚಾಲೆಂಜ್ ಮಾಡೋಣ ಅಂತ. ಇವತ್ತು ಫ್ರೆಂಡ್ಸ್ ಮೀಟಪ್. ನಾವು ನಿಮ್ಮ ಅಭಿಮಾನಿ ಅಣ್ಣ. ನನ್ನ ವ್ಲಾಗಿಗೆ ಕಂಟೆಂಟ್ ಹುಡುಕ್ ಕೊಡ್ತಾ ಇದ್ದಾರೆ ಗೈಸ್. ದೌದ್ ಮನೆಗೆ ಹೋಗೋಣ ಅಂತ ಕತೆ ಬಂದ್ಬಿಟ್ಟು ನಮ್ಗೆ ಇಲ್ಲಿರೋ ವಿಡಿಯೋ ನೋಡ್ಕೊಂಡು ಕಂಟೆಂಟ್ ಕೊಡ್ತಾವ್ರೆ ಮನೆಗೆ ಹೋಗೋಣ ಅಂತ. ಬ್ಯಾಟ್ರಿ ಲೋ ಆಗಿರ್ಬೇಕು ಬಿಡಿ ಮುಸ್ರೆ ನಾಯಿನರಿ ಗಂಟೆ ಹಾಕೊಂಡಂಗ ಆಗ್ಬೋದಿದು. ನಾಯಿಗಳು ಗಂಟೆ ಹಾಕೊಂಡಂಗೆ. ನನಗೆಲ್ಲೇ ಬೇರೆ ಜಾಗ ಕಣ್ಣಲ್ಲಿ ನಿಂತು ಚಿತ್ತಾರ. ಸೊ ಇವಾಗ ಸ್ವಲ್ಪ ತಟ್ಟೆ ಹೊಡೆದು ಟೈಮ್ ಈಗ 2:30 ಆಗಿದೆ. ಊಟ ಮಾಡ್ಕೊಂಡು ಹೊರಡ್ಬೇಕು. ನೋಡಿ ಅಲ್ಲಿ ನಮ್ಮ ಅಕ್ಕ ನೋಡಿ ಈಗಿನ ಫೇಸ್ ವಾಶ್ ಮಾಡ್ಕೊಂಡ್ ಬಂದವಳೆ. ಈಗ ಊಟ ಮಾಡ್ಕೊಂಡು ಹೊರಡ್ತೀವಿ. ವಿಶು ಇವಾಗ ನನಗೆ ಊಟ ಮಾಡಿಸ್ತಾ ಇದ್ದಾಳೆ. ಸೊ ವೆರಿ ಎಂಟರ್ಟೈನಿಂಗ್. ಇವ್ರ ಮನೆಗೆ ಬಂದಾಗೆಲ್ಲ ನಾನೇ ಊಟ ಮಾಡಿಸ್ಬೇಕು ಇವಳಿಗೆ. ನನ್ನ ಚಿಕ್ಕ ಪಾಪು ನೋಡಿ ಇಬ್ರಿಂದ. ಇವಾಗ ಊಟ ಮಾಡಿಸ್ತಾ ಇದೀನಿ. ಅದು ನಾವು ಅನ್ನ ಬಾಸ್ ನೋಡಿ, ಬಾಸ್ ಗಟ್ಲೆ ಸಾರು ಸಾಂಬಾರು ತಂದವಳೆ. ದೋಸೆ ಅವಳನ್ನ ಸುಟ್ಟ ಏನು ಬರಲ್ಲ. ಫ್ರೆಂಡ್ಸ್ ನಿಂಗೂ ತಿನ್ಸನಾ? ಕೆಳಗೆ ಕುತ್ಕೊಂಡು ತಿನ್ನಕ್ ಕಸ ಗುಡಿಸ್ತಾವಳೆ ನಮ್ಮ ಅಕ್ಕ. ಊಟ ಮಾಡಿಸಿ ಇವಳು ನಮ್ಮ ಮನೆಗೆ ಬಂದ್ರೆ ನಾನೇ ತಿನ್ನಿಸ್ಬೇಕು. ಇವ್ರ ಮೇಲೆ ನಾನೇ ತಿನ್ನೋದು. ನಮ್ಮ ಮನೇಲಿ ಇವಳೇ ತಿನ್ನೋದು. ಯಾಕಂದ್ರೆ ಮಾಡಿರೋ ಖಾರ ತಗೊಳಕ್ಕಾಗಲ್ಲ ಫ್ರೆಂಡ್ಸ್. ನನ್ನ ಕೈಯಲ್ಲಿ ಆಯ್ತಾ? ಅಷ್ಟೊಂದೇನು ಖಾರ ಮಾಡಲ್ಲ. ಅವತ್ತು ನೋಡಿದ್ರೆ ಬ್ಲಾಗ್ಸ್ ನನಗೆ ಅದು ಚಾಲೆಂಜ್ ವಿಡಿಯೋ ಮಾಡಿದಾಗ
ಸೊ ಊಟ ಮಾಡಿ ಸಿಗ್ತೀವಿ ಗೈಸ್, ಬಾಯ್. ಹಾಯ್ ಮಾಡೋಣ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಏನು ನಿಸರ್ಗ ಗೌಡ ಯೂಟ್ಯೂಬ್ ಚಾನಲ್. ಯಸ್, ಹಾ ಹೇಳೋಣ ಇನ್ನೊಂದ್ಸಲಿ. ಹಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆ ಹಂಗ್ ನೋಡ್ತಿದ್ಯೋ? ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಅಲ್ಲ ಅದು 1,000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ, ಆಮೇಲೆ ಇಷ್ಟು ಅವರ್ ನಿಂದು ಎಲ್ಲ ವ್ಯೂಸ್ ಬಂದ ಮೇಲೆ ಅದು ಯೂಟ್ಯೂಬರ್ ಕಡೆಯಿಂದ ಕೊಡ್ತಾರೆ. ಇನ್ನು 57 ಸಬ್ಸ್ಕ್ರೈಬರ್ ಅಷ್ಟೇ ಆಗಿರೋದು. ಇನ್ನು ಎಷ್ಟು ದಿನ ಆಯ್ತು ಓಪನ್ ಮಾಡಿ? 1 ತಿಂಗಳಾಯ್ತು. 1 ತಿಂಗಳಾಯ್ತು. ಇನ್ನು ಅದಿನ್ನು 1 ವರ್ಷ ಬೇಕು ಬಿಡು ನಿನ್ನ ಆಗಕ್ಕೆ. ಅದಾದ್ಮೇಲೆ ನಿಂದು ಯೂಟ್ಯೂಬ್ ಇಂದ ಅಕೌಂಟು ಅಫಿಷಿಯಲ್ ಆಗೋದು. ಅಲ್ಲಿವರೆಗೂ ನಿಂದು ಚೈಲ್ಡ್ ಅಕೌಂಟ್ ಇದ್ದಂಗೆ. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಣ್ಣ ಯಾರ ಮೇಲೆ ಟ್ರೋಲರ್ಸ್ ಇದ್ರೆ ನಾವು ಟ್ರೋಲ್ ಮಾಡ್ಸೋಣ, ಫೇಮಸ್ ಆಗ್ತಾಳೆ. ಟ್ರೋಲರ್ಸ್ ಇದ್ರೆ ಟ್ರೋಲ್ ಮಾಡಿಸಿದ್ರೆ ಫೇಮಸ್ ಆಗ್ತಾಳೆ ಅಂತ. ಬಾಯ್ ಮಣ್ಣಾಕ ಕೀರ್ತಿ. ಯಾಕೆ ಜನರೇ? ಕಿಪಿ ಕೀರ್ತಿ. ಕೀರ್ತಿ ಇವ್ರು ಯಾರಿಗೂ ಟ್ರೋಲ್ ಆಗು ಟ್ರೋಲ್ ಸಬ್ಸ್ಕ್ರೈಬ್ ಆಗೋಣ. ಕಾಣಿಸ್ತಿರಲ್ಲ ಅಲ್ಲಿ ಮಾಡ್ತೀನಿ ಇವಾಗ. ಮಾಡು. ನಿಸರ್ಗ ಗೌಡ ಯೂಟ್ಯೂಬ್ ಚಾನಲ್. ಅಷ್ಟೇ ಬರುತ್ತೆ, ನೋಡೋಣ. ನೀನು ಅಫಿಷಿಯಲ್ ಅಕೌಂಟ್ ಆಗಿಲ್ಲ. ನೀನ್ ವಡಿ ಬರುತ್ತೆ, 1-2 ಮೇಲ್ ಆದ್ಮೇಲೆ ಬರುತ್ತೆ. ನಿಸರ್ಗನಾ? ಎಸ್, ನಿಸರ್ಗ ಗೌಡ. ಫೇಸ್ ಆಯ್ತಾ? ಹಾ ಅವತ್ತಲ್ಲ. ಹಾ ಫಸ್ಟ್ ಆಯ್ತಲ್ಲ ಅದು? ಹಾ ಅದೇ ಹೊತ್ತು ಬೇಜಾರಾಗ್ಬಿಡ್ತು ಲೈಫೇನೆ. ಎತ್ತು ಮೇಲೆತ್ತು, ಅಲ್ಲೇ ಬಂತಲ್ಲ ಇದಾ? ಅದೇ ಹಿಂಗೆ ಸಬ್ಸ್ಕ್ರೈಬು ಒಂದು ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ. ನನ್ನ ವ್ಲಾಗ್ ನೋಡ್ತವ್ರೆ, ಶೇಪಟ್ ಮಾಡ್ತವ್ರೆ. ನನ್ ಬ್ಲಾಗ್ ನ ಶೇಪಟ್ ಮಾಡ್ತವ್ರೆ, ನೋಡ್ಕೊಂಡು ಪೋಸ್ಟ್ ಮಾಡ್ತಾವ್ರೆ ಇವರೇನೆ. ಬೊಗಳಬೇಕಿತ್ತು ತಾನೆ. ಯಾಕೆ ಏಯ್ ನಿಜಾಗ್ಲೂ ಕೊಡ್ತಾ ಇದ್ಯಾ? ಅಷ್ಟು ಈಸಿಯಾಗಿ ಅವ್ರು ಬರಲ್ಲ ಮನೆಗೆ. ಸೊ ಈಗ ಹೊರಟಿದೀವಿ. ಬಾಯ್ ಬಾಯ್ ಬಾಯ್. ಝೂಮ್ ಹಾಕ್ಬೇಕಂತೆ ಗೈಸ್. ಬಾಯ್ ಮಾಡೆ, ಇವಣ್ಣಂಗೆ ಝೂಮ್ ಮಾಡಿ ಈಗ. ಹಿಂಗೆ ತೊಂದ್ರೆ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಅವರೆಲ್ಲ ನಿಶು ಯೂಟ್ಯೂಬ್ ಚಾನಲ್ ನೋಡಿ ಫುಲ್ ಅಜೀಬ್ ಮಾಡಿದೀವಿ ನಾವು ಕೂಡ ಎಲ್ಲ ಸೇರ್ಕೊಂಡು. ಚೆನ್ನಾಗಿತ್ತು. ಮತ್ತೆ ಎಲ್ಲಾ ಫ್ರೆಂಡ್ಸ್ ನ ಮೀಟ್ ಮಾಡಿದೀನಿ, ಮೀಟ್ ಮಾಡಿದೆ. ಇವಳು ಅವಾಗ ಸಿಕ್ತಿದ್ಲು, ಅಂದ್ರೆ ಅವಾಗವಾಗನೇ 1 ದಿನ 2 ದಿನಕ್ಕೆಲ್ಲ 1 ತಿಂಗಳಿಗೆ ಒಂದ್ಸತಿ ಗೊತ್ತಿದ್ಲು. ನಾನ್ ಸಿಗ್ತಿರ್ಲಿಲ್ಲ ಅಷ್ಟೇ, ಅವ್ರು ಬಂದು ನಾನ್ ಸಿಗ್ರೆ ನಾನ್ ಬಂದ್ರೆ ಅವ್ರು ಸಿಗಲ್ಲ. 1 ತಿಂಗಳ ಮೇಲೆ ಆಗಿತ್ತು. ತರ ಖುಷಿ ಆಯ್ತು ಎಲ್ಲ ಫ್ರೆಂಡ್ಸ್ ಮೀಟ್ ಮಾಡಿ. ಏನೋ ಗೊತ್ತಿಲ್ಲ, ನಿಶು ಮನೆಗೆ ಹೋಗ್ಬೇಕು ಅನ್ನಿಸ್ತು. ಬಸ್ ಕಾಲೇಜಿಗೆ ಹೋಗ್ತಿದ್ದೆ. ಸೊ ಇವಾಗ ಅಂತ ನಾನೇನ್ ಪೆಟ್ರೋಲ್ ಹಾಕ್ಸಕ್ ಹೋಗಲ್ಲ, ಕಡು ಬಡು. ಬಸ್ ಮಿಸ್ ಆಗಿದೆ, ಕಾರಲ್ಲಿ ಕುಂತ್ಕೊಂಡು
ಮೂರುವರೆಗೆ ಬಸ್ ಇತ್ತು, 3 ಗಂಟೆಗೆ ಬರಬೇಕಾಗಿತ್ತು. ಏನು ಗೊತ್ತಾ ಫ್ರೆಂಡ್ಸ್, ಇವಳ್ಕಿನ್ನ ನಾನೇ ಜಾಸ್ತಿ ಫೇಮಸ್ ಆದಂಗೆ ಕಾಣಿಸ್ತೀನಿ. ಯೂಟ್ಯೂಬ್ ಚಾನಲ್ ಇವ್ರು ಕಾಣಿಸ್ತಾ ಬಿಡ್ತೇವೆ, ನಾನಂತೂ ಎಲ್ಲಿ ಕಾಣಿಸ್ತಾ ಇದ್ದೀನಿ. ಏನು ಗೊತ್ತಾ ನಿಮ್ಮಿದ್ರೆ ಒಂಚೂರು ವಿಡಿಯೋ ವೈರಲ್ ಆಗ್ತೈತೆ, ಅದಕ್ಕೆ ಹೊಟ್ಟೆದ್ದು ಕ್ರಾಶ್ ಮಾಡಬೇಕು ಅನ್ನೋದು ಒಂದು ಗೊತ್ತಾಗ್ತಿಲ್ಲ, ಅಳ್ಬೇಕು. ಬಟ್ ಇವಳಿದ್ರೇನೆ ಜಾಸ್ತಿ ವಿಡಿಯೋದಲ್ಲಿ ನಗೋದು ಜಾಸ್ತಿ ನಾವು. ಇವಳ ಅಭಿಮಾನಕ್ಕೆ ನಾನು ನಗಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲ. ಅಷ್ಟು ಪರವಾಗಿಲ್ಲ, 1-2 ಕಣ್ಣೀರು, 1-2 ಹಲ್ಲುದಿ. ಯಾವುದು ಬೈಕು ಬರ್ತಿಲ್ಲ ಹಚ್ಚ ಕಳ್ಸೋಣ ಬೇಗ ಅಂದರೆ. ಈಗ ಯಾವ್ದಾದ್ರು ಬೈಕ್ ಬಂದರೆ ಹಚ್ಚ ಕಳಿಸ್ತಾ ಇರ್ತೀನಿ. ಬಸ್ ಇವಾಗ ಇನ್ನು 4:15. ಬಸ್ ಬರಲಿ ಅಂತ ಪ್ರೇಯರ್ ಮಾಡಿ ಕಾಯಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಳು ಇವಾಗ ಕಳಿಸ್ಬೇಕು, ಮಳೆ ಬೇರೆ ಬರಂಗಾಗೈತೆ. ಏನಂತೀರ? ಓಕೆ ಗಾಯ್ಸ್, ಈ ಬ್ಲಾಗ್ನ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಯ್.